ಇನ್ನು ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಮುಖಾಮುಖಿ ಆಗ್ತಾರೆ. ಸುವರ್ಣಸೌಧದ ಮೊಗಸಾಲಿನಲ್ಲಿ ಈ ನಾಟಿ ಕೋಳಿಯ ಬಗ್ಗೆ ಸ್ವಾರಸ್ಯಕರ ಚರ್ಚೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಮಾತುಕತೆ ಆಗಿರೋದು. ಸಿದ್ದರಾಮಯ್ಯನವರು ಆರ್ ಅಶೋಕ್ ಅವರಿಗೆ ಕೇಳ್ತಾರೆ, ಏನಯ್ಯ ಸಣ್ಣ ಆಗಿದೆಯಾ ಅಂತ ಅಶೋಕ್ ಅವರು ಕೇಳ್ತಾರೆ ಸಿದ್ದರಾಮಯ್ಯನವರು. ಅದಕ್ಕೆ ಅಶೋಕ್ ಅವರ ರಿಪ್ಲೈ ಏನು ಗೊತ್ತಾ? ಸಾರ್ ನಿಮ್ಮ ಥರ ನಾಟಿ ಕೋಳಿ ತಿನ್ನಲ್ಲ, ಬಿಟ್ಬಿಟ್ಟಿದ್ದೀನಿ ಸಾರ್ ಅಂತ ಹೇಳ್ತಾರೆ ಅಶೋಕ್ ಅವರು. ಅದಕ್ಕೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಅದೆಲ್ಲ ಬಿಡಬಾರ್ದು ಕಣಯ್ಯ, ತಿನ್ನಬೇಕು ಅಂತ ನಗೆ ಚಟಾಕಿ ಹಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಂದರೆ ನಾಟಿ ಕೋಳಿ ವಿಚಾರದ ಬಗ್ಗೆ ಆರ್ ಅಶೋಕ್ ಅವರು ಯಾಕೆ ಚರ್ಚೆ ಮಾಡಿದ್ರು ಅಂತಂದರೆ, ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಇಡ್ಲಿ, ನಾಟಿ ಕೋಳಿ ಸಾರು ಎಲ್ಲ ತಿಂದಿದ್ದು, ಎಲ್ಲ ವಿಚಾರ ಚರ್ಚೆ ಆಗಿದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತಲ್ಲ. ಅದಕ್ಕೆ ಅವರು ನಗೆ ಪಾಟಲಿಗೆ ಏನೋ ಒಂದು ಸುಮ್ಮನೆ ತಮಾಷೆಗೆ ಸಣ್ಣ ಆಗಿದೆಯಾ ಅಂತ ಕೇಳಿದಾಗ ಸಿದ್ದರಾಮಯ್ಯನವರು ಆರ್ ಅಶೋಕ್ ಅವರನ್ನು ಹೀಗಂದರು, ನಾಟಿ ಕೋಳಿ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ನಾನು ಅಂತ. ಅದಕ್ಕೆ ಅದನ್ನೆಲ್ಲ ಬಿಡಬಾರ್ದು ಕಣಯ್ಯ, ತಿನ್ನಬೇಕು ಅಂತ ಹೇಳ್ಬಿಟ್ಟು ನಗೆ ಚಟಾಕಿಯನ್ನು ಹರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರಿಬ್ಬರು ಮುಖಾಮುಖಿಯಾದಂತಹ ಸಂದರ್ಭದ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಾಗಿ ಸ್ವಾರಸ್ಯಕರ ಸಂಗತಿ ಅದು. ಅಂದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಅನ್ನೋದು ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಆಗಿತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು. ಅದಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಸಂದೇಶ ಕೊಟ್ಟಿದ್ದರು. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಫುಲ್ಲು ವೆಜ್ಜಲ್ಲೇ ತಿಂಡಿಯನ್ನು ಸವಿದು ಬಂದಿದ್ದರು ಡಿ ಕೆ ಶಿವಕುಮಾರ್ ಅವರು. ತದನಂತರ ನೀವು ಬನ್ನಿ ಸಾರ್ ಅಂತೇಳಿ ಸಿದ್ದರಾಮಯ್ಯವ್ರನ್ನ ಇನ್ವೈಟ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ. ಸ್ಪೆಷಲ್ ಅಡುಗೆಯನ್ನು ಮಾಡಿಸಿದ್ರು. ಡಿ ಕೆ ಶಿವಕುಮಾರ್ ಅವರ ಪತ್ನಿ ಕಡೆಯಿಂದ, ಊರ ಕಡೆಯಿಂದ ಕೋಳಿಯನ್ನು ತರಿಸಿ ಸ್ಪೆಷಲ್ ನಾಟಿ ಕೋಳಿ ಸಾರನ್ನು ಮಾಡಿಸಿದ್ದು ಇಡ್ಲಿಯ ಜೊತೆಗೆ. ಅದನ್ನು ಸವಿದ ನಂತರ ಒಗ್ಗಟ್ಟು ಪ್ರದರ್ಶನ ಕೂಡ ಆಗಿತ್ತು. ಅದನ್ನು ಆ ಸಂದರ್ಭದಲ್ಲೇ ಆರ್ ಅಶೋಕ್ ಅವರು ಟೀಕೆ ಮಾಡಿದರು. ಹೀಗೆ ಮತ್ತೊಮ್ಮೆ ಮುಖಾಮುಖಿ ಆದರು. ಈ ಸದನ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಮೊಗಸಾಲಿಯಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆದಾಗ ಸಿದ್ದರಾಮಯ್ಯನವರು ಆರ್ ಅಶೋಕ್ ಅವರನ್ನು ಕೇಳ್ತಾರೆ, ಏನಯ್ಯ ಅಶೋಕ ಸಣ್ಣ ಆಗ್ಬಿಟ್ಟಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆರ್ ಅಶೋಕ್ ಅವರು ಹೇಳ್ತಾರೆ, ಸಾರ್ ನಿಮ್ಮ ಥರ ನಾಟಿ ಕೋಳಿ ತಿನ್ನಲ್ಲ ಸರ್, ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನೆಲ್ಲ ಬಿಡಬಾರ್ದು ಕಣಯ್ಯ, ತಿನ್ನಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿ ಅದೊಂದು ರೀತಿಯಾಗಿ ಹಾಸ್ಯಾಸ್ಪದವಾಗಿತ್ತು. ಸ್ವಾರಸ್ಯಕರ ರೀತಿಯಾದಂತಹ ಚರ್ಚೆ ಅಂತ ಅನ್ಬೋದು ಅದನ್ನ.